ನಮಸ್ಕಾರ ಕರ್ನಾಟಕ. ಗುಡ್ ಮಾರ್ನಿಂಗ್ ಕರ್ನಾಟಕ. ಕಣ ಕಣದಲ್ಲೂ ಕನ್ನಡ. ಧರ್ಮಸ್ಥಳ ಹತ್ಯಾಕಾಂಡದ ವಿಚಾರದಲ್ಲಿ ಫರ್ಗೆಟ್ ಅಬೌಟ್ ಬಿಜೆಪಿಯ ನಡೆ, ವಿರೋಧ ಪಕ್ಷದ ನಡೆ ಬಗ್ಗೆ ನಮ್ಗೆಲ್ಲ ಗೊತ್ತೇ ಇದೆ. ಅವರು ಹಣ ಇರೋರು, ಪ್ರಬಲ ಅಧಿಕಾರ ಇರೋ ಜೊತೆ ಯಾವಾಗ್ಲೂ ಬಿಜೆಪಿಯವರು ಗುರುತಿಸ್ಕೊಂಡು ನಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಬಟ್ ಆದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಯಾವ ಮುಖ್ಯಮಂತ್ರಿ ಅಹಿಂದ ಅಂತ ಹೇಳ್ಕೊಂಡು ಯಾವ ಕಾಂಗ್ರೆಸ್ ಭ್ರಷ್ಟಾಚಾರದ ವಿರೋಧ ನಡೆ ಅಂತ ಹೇಳುತ್ತಾ ಬಿಜೆಪಿ ಮೇಲೆ ಕೈ ತೋರಿಸ್ತಾ ಅಧಿಕಾರಕ್ಕೆ 2023ರಲ್ಲಿ ಬಂತು. ಈ ಕಾಂಗ್ರೆಸ್ ಪಕ್ಷದ ನಡೆ ಧರ್ಮಸ್ಥಳದ ವಿಚಾರದಲ್ಲೂ ಕೂಡ ಐ ಥಿಂಕ್ ನ್ಯಾಯದ ವಿರುದ್ಧವಾಗಿದೆ. ಅಂದ್ರೆ SITಯನ್ನ ರಚನೆ ಮಾಡಿದೆ ಈ ಕಾಂಗ್ರೆಸ್ ಸರ್ಕಾರ, ಕೊಲೆಗಾರರನ್ನ ರಕ್ಷಿಸಲು ಮತ್ತೆ ಧ್ವನಿ ಎತ್ತುವವರನ್ನ ಕಾಂಗ್ರೆಸ್ ಸರ್ಕಾರ SIT ರಚನೆ ಮಾಡಿರೋದು ನ್ಯಾಯಯುತವಾದಂತ ತನಿಖೆ ಮಾಡಿ ನ್ಯಾಯ ಕೊಡಿಸಲು ಖಂಡಿತ ಅಲ್ಲ. ಬದಲಿಗೆ ಕೊಲೆಗಾರರನ್ನ ಮತ್ತೆ ಅಲ್ಲಿ ನಡೆದಿರುವ ಕೊಲೆ ಹಗರಣ, ರೇಪ್ ಹಗರಣವನ್ನ ಇಟ್ಸ್ ಅ ಬಿಗ್ ಸ್ಕ್ಯಾಮ್, ಕ್ರಿಮಿನಲ್ ಸ್ಕ್ಯಾಮ್ ಅಂತ ಹೇಳ್ಬೋದು. ಈ ಸ್ಕ್ಯಾಮ್ ಅನ್ನ SIT ಬಳಸಿ, ಪೊಲೀಸ್ ಬಳಸಿ ಯಾರು ಧ್ವನಿ ಮಾಡ್ತಾರೆ ಅವರುಗಳ ಮೇಲೆ ಕೇಸುಗಳನ್ನ ಹಾಕ್ಸೋದು, ಗಡೀಪಾರುಗಳನ್ನ ಮಾಡಿಸೋದು, ಸುಳ್ಳು ಕೇಸುಗಳನ್ನ ಹಾಕೋದು, ಆಮೇಲೆ ಇವ್ರು ಹೆಚ್ಚಿಗೆ ಬಂದಂಗೆ ಯಾವ ಮಟ್ಟಿಗೆ ಗಡೀಪಾರು ಮಾಡೋದು. ಆಮೇಲೆ ನೆನ್ನೆ ಅಲ್ಲಿ ತಹಸೀಲ್ದಾರ್ಗೆ ಯಾರೋ ಪುನೀತ ಮಕ ತೊಳೆದ ಗುರು ಅಂತ, ಇಲ್ಲ ನೀನ್ ತಿಕಾ ತೊಳೆದನಾ ಲೇ ಪುನೀತ, ಅಯ್ಯೋ ನನ್ನ ಮಕ್ಕಳ ಕಣ, ಒಟ್ನಲ್ಲಿ ಏನ್ ಮಾಡಕ್ ಯೋಗ್ಯತೆ ಇಲ್ಲ ಅಂದ್ರೆ ಇಲ್ಲಿ ಬಂದೊಂದು ಮೆಸೇಜ್ ಹಾಕಿ ಮಕ ತೊಳೆದ, ನೀನ್ ತಿಕಾ ತೊಳೆದನಾ, ಬೆಳಿಗ್ಗೆ ತಿಕಾ ತೊಳಿ, ಏನೋ ತಿಕಾ ತೊಳೆಯೋ ಕಾರ್ಯಕ್ರಮ ಒಂದು ಅವ್ನಿಗೆ ಹೇಳ್ಬಿಟ್ಟು ಬಿಟ್ಬಿಡೋಣ, ಸೇರಿ ಬರೋಣ. ಯಾಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇದು ನಾನು ಹೇಳ್ತಾ ಇರೋದು. ಪುನೀತ ತಿಕಾ ತೊಳಿ, ಏನೋ ಅವರು ಬಿಟ್ಟಿರಿ, ಎಲ್ಲ ಬಿಟ್ರು ಬೇವರ್ಸಿಗಳಿಗೆ ಹಿಂಗೆ ಹೇಳ್ಬೇಕಾಗತ್ತೆ. ಏನೋ ಸೊ ನಮ್ ವಿಚಾರ ಏನು ಅಂತಂದ್ರೆ, ಧರ್ಮಸ್ಥಳದ ವಿಚಾರದಲ್ಲಿ SITಯನ್ನ ಬಳಸಿ ಈ ಕೇಸನ್ನ ಮುಚ್ಚಾಕುವಂತ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ, ದಿಸ್ ಇಸ್ ರಿಯಲಿ ಜನರ ಎಕ್ಸ್ಪೆಕ್ಟೇ ಮಾಡಲ್ಲ ಸಿದ್ದರಾಮಯ್ಯ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಈ ರೀತಿ ಮಾಡುತ್ತೆ ಅಂತ. ನೆನ್ನೆ ಅಲ್ಲಿ ತಹಸೀಲ್ದಾರ್ಗೆ ಒಂದು ರೆಪ್ರೆಸೆಂಟೇಷನ್ ಕೊಡಕ್ ಹೋಗಿದ್ದಾರೆ. ನಂಗೆ ತಿಳಿದ ಮಟ್ಟಿಗೆ ಅದೇನು ತಪ್ಪಿಲ್ಲ. ಅಲ್ಲಿರೋ ಜನ ನ್ಯಾಯಯುತವಾದಂತ ತನಿಖೆ ಆಗಿರ್ಲಿ, ಆಮೇಲೆ ಸುಮ್ನೆ ಯಾರ ಮೇಲೂ ಕೂಡ ಸಮಸ್ಯೆ ಮಾಡದಿರಲಿ ಅಂತ ಏನೋ ಹೋಗಿದ್ದಾರೆ. ಅದು ಬಿಟ್ಟು ಮುಖ್ಯಮಂತ್ರಿಗಳನ್ನ ಒಂದಷ್ಟು ಹೆಣ್ಣು ಮಕ್ಕಳ ನಿಯೋಗ ಕಳೆದ ವಾರ ಒಂದು 10 ದಿವಸದ ಹಿಂದೆ ಭೇಟಿ ಮಾಡಿದ್ದಾರೆ. ನೋ ಇಂಪ್ಯಾಕ್ಟ್, ಅಬ್ಸಲ್ಯೂಟ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ನ್ಯಾಯಯುತವಾದಂತ ತನಿಖೆ ಮಾಡ್ಲಿಕ್ಕೆ ಯಾವುದೇ ರೀತಿ ಇಂಪ್ಯಾಕ್ಟ್ ಆಗ್ತಾ ಇಲ್ಲ. ಬದಲಿಗೆ ಈ ಧರ್ಮಸ್ಥಳದ ವಿಚಾರವನ್ನ ಷಡ್ಯಂತ್ರ ಮಾಡಿ ಮುಚ್ಚಾಕುವಂತ ಎಲ್ಲಾ ಪ್ರಯತ್ನಗಳು ಮೂರು ಪಕ್ಷಗಳು ಮಾಡಿದೆ. ಎಸ್ಪೆಷಲಿ ದ ಕರೆಂಟ್ ಕಾಂಗ್ರೆಸ್ ಗವರ್ಮೆಂಟ್. ಈ ಕಾಂಗ್ರೆಸ್ ಗವರ್ಮೆಂಟ್ಗೆ ಬುದ್ಧಿ ಕಲಿಸ್ಬೇಕು, ಏನ್ ಮಾಡ್ಬೇಕು ಅದು ನಿಮಗ್ ಬಿಟ್ಟು ವಿಚಾರ. ಚುನಾವಣೆಗಳು ಬಂದಾಗ ಹೆಂಗ್ ಬುದ್ಧಿ ಕಲಿಸ್ತೀರ ಕಾಂಗ್ರೆಸ್ಗೆ, ಬಿಜೆಪಿಗೆ, JDSಗೆ, ನಿಮಗ್ ಬಿಟ್ಟು ವಿಚಾರ. ಬಟ್ ವಾಟ್ ಐ ಮೀನ್ ಟು ಸೇ ಇಸ್, ನನಗಿರುವಂತ ಮಾಹಿತಿ ಪ್ರಕಾರ ರಾಹುಲ್ ಗಾಂಧಿ ತುಂಬಾ ಒಳ್ಳೆ ವ್ಯಕ್ತಿ. ನಾನು ಕರ್ನಾಟಕದ ಮಹಿಳಾ ಹೆಣ್ಣು ಮಕ್ಕಳ ಬಳಿ ಮತ್ತೆ ಧರ್ಮಸ್ಥಳದ ಹತ್ಯಾಕಾಂಡದ ವಿರುದ್ಧ ಧ್ವನಿ ಎತ್ತಾ ಇರೋರ ಹತ್ರ ನಾನು ರಿಕ್ವೆಸ್ಟ್ ಮಾಡೋದೇನು ಅಂತಂದ್ರೆ, ಒಂದು ನಿಯೋಗ ದೆಹಲಿಗೆ ರಾಹುಲ್ ಗಾಂಧೀಜಿ ಅವರನ್ನ ಭೇಟಿ ಮಾಡಬೇಕು. ಎಸ್ಪೆಷಲಿ ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ದೆಹಲಿಗೆ ಬೇಕಾದ್ರೆ ದಿಸ್ ಈಸ್ ವಾಟ್ ನನ್ನ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ, ರಾಹುಲ್ ಗಾಂಧಿ ಈಸ್ ಎ ಗುಡ್ ಹ್ಯೂಮನ್ ಬೀಯಿಂಗ್ ಅಂಡ್ ಆಲ್ಸೋ ಗುಡ್ ಹಾರ್ಟೆಡ್ ಪರ್ಸನ್. ಸೊ ನಾನು ನಿಮ್ಮಲ್ಲೆಲ್ಲ ಈ ಹೋರಾಟವನ್ನ ಮಾಡುತ್ತಿರುವ ತಹಸೀಲ್ದಾರ್ನ ಭೇಟಿ ಮಾಡಕ್ ಹೋದ್ರೆ ಅಲ್ಲಿ ಪೊಲೀಸರು ಆಗ್ತಾರೆ ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ನೋಡ್ಕೊಂಡು ಸುಮ್ಮನೆ ಇರ್ತದೆ. ಇವ್ರನ್ನ ಯಾರು ಮುಖ್ಯಮಂತ್ರಿನ ಭೇಟಿ ಮಾಡಿದ್ರೆ ಪ್ರಯೋಜನ ಆಗಿಲ್ಲ. ಸೊ ವಾಟ್ ಐ ರಿಕ್ವೆಸ್ಟ್ ಏನು ಅಂತಂದ್ರೆ, ಒಂದು ನಿಯೋಗ ಒಂದು 50ರಿಂದ 100 ಜನ ಕರ್ನಾಟಕದಿಂದ ಎಸ್ಪೆಷಲಿ ಹೆಣ್ಣು ಮಕ್ಕಳು ಹೆಚ್ಚಾಗಿ ದೆಹಲಿಗೆ ಹೋಗಿ ದೆಹಲಿನಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಈ ಕಾಂಗ್ರೆಸ್ ಸರ್ಕಾರ ಧರ್ಮಸ್ಥಳದ ವಿಚಾರದಲ್ಲಿ ಈ ಒಂದು ದೊಡ್ಡ ಹತ್ಯಾಕಾಂಡ, ಹೆಣ್ಣು ಮಕ್ಕಳ ಮೇಲೆ ಹತ್ಯಾಕಾಂಡವನ್ನ ಯಾವ ರೀತಿ ನಡ್ಕೊಳ್ತಾ ಇದೆ ಅದನ್ನ ದಯಮಾಡಿ ಒಂದು ನ್ಯಾಯಯುತವಾದಂತ ತನಿಖೆ ಮಾಡಿಸಿ ಅಂತ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧೀಜಿ ಅವರಿಗೆ ಅಥವಾ ರಾಹುಲ್ ಗಾಂಧಿಗೆ ಭೇಟಿ ಮಾಡಿ
ಎಸ್ ಗುಡ್ ಮಾರ್ನಿಂಗ್ ಮಾಡಿದ್ರೆ ಐ ಆಮ್ ಶ್ಯೂರ್ ಧರ್ಮಸ್ಥಳದ ವಿಚಾರದಲ್ಲಿ ಒಂದು ಒತ್ತಡ ಬರುತ್ತೆ. ಆಮೇಲೆ ಐ ಆಮ್ ಶ್ಯೂರ್ ನ್ಯಾಯಯುತವಾದಂತ ಒಂದು ತನಿಖೆ ಆಗತ್ತೆ. ಇಲ್ಲ ಅಂತಂದ್ರೆ ಈ SIT ನ ಬಳಸಿ ಈ ಕಾಂಗ್ರೆಸ್ ಸರ್ಕಾರ, ಈ ಮಾನಗೇಡಿ ಸರ್ಕಾರಗಳು, ಮಾನಗೇಡಿ ರಾಜಕಾರಣಿಗಳು, ಮಾನಗೇಡಿ ಒಂದಷ್ಟು ಪಕ್ಷಗಳು ಇದನ್ನ ಮುಚ್ಚಾಕ್ಬಿಡ್ತಾರೆ. ಹಾಗಾಗಿ ಐ ರಿಕ್ವೆಸ್ಟ್, ನನ್ನ ಒಂದು ಮನವಿ ಏನು ಅಂತಂದ್ರೆ, ಎಸ್ಪೆಷಲಿ ಈ ಸೌಜನ್ಯ ಪ್ರಕರಣದಲ್ಲಿ, ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಯಾರ್ಯಾರು ಮುಂಚೂಣಿಲಿದ್ದೀರೋ ನೀವೆಲ್ಲರೂ ಒಂದು ನಿಯೋಗ ಮಾಡಿಕೊಂಡು ದೆಹಲಿಗೆ ಹೋಗಿ ಐ ಆಮ್ ಶ್ಯೂರ್ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಈ ಒಂದು ಸರ್ಕಾರಕ್ಕೆ ಅಲ್ಲಿಂದ ಚಾಟಿ ಬಿಡಿಸಬೇಕು. ಐ ಆಮ್ ಶ್ಯೂರ್ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಜಸ್ಟ್ ನಾನು ನಿಮ್ಮ ಜೊತೆ ಹೇಳ್ಕೊಬೇಕು ಅನಿಸ್ತು. ದಯಮಾಡಿ ತಹಸೀಲ್ದಾರ್ಗೆ ರಿಕ್ವೆಸ್ಟ್ ಕೊಡೋದ್ ಬದಲು ಕೊಟ್ಟಿದ್ದಾಯ್ತು, ನೀವು ನೋಡಿದಿರ ಇಂಪ್ಯಾಕ್ಟ್ ಏನು ಅಂತ, ಇವ್ರುಗಳೆಲ್ಲ ಏನೂ ಮಾಡ್ಲಿಕ್ಕೆ ಬಿಡಲ್ಲ. ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಧರ್ಮಸ್ಥಳ ಹತ್ಯಾಕಾಂಡ, ಸೌಜನ್ಯ ಹತ್ಯಾಕಾಂಡದ ಒಂದು ರೆಪ್ರೆಸೆಂಟೇಷನ್ ಜಯಂತ್ ಅವರೇ, ಐ ಥಿಂಕ್ ಮಹೇಶ್ ತಿಮ್ರೋಡಿ ಅವರ ಟೀಮು ಮತ್ತೆ ಗಿರೀಶ್ ಮಠಣ್ಣನವರು, ನಾನೆಲ್ಲರೂ ರಿಕ್ವೆಸ್ಟ್ ಮಾಡಿದೀನಿ ಅಂತ, ವೈ ಡೋಂಟ್ ಯು ಮೀಟ್ ರಾಹುಲ್ ಗಾಂಧಿ, ಅವರ ಸರ್ಕಾರ ಇಲ್ಲಿ ಏನ್ ಮಾಡ್ತಾ ಇದೆ ಹಲ್ಕ ಕೆಲಸ, ಅದನ್ನ ದಯಮಾಡಿ ಅವ್ರಿಗೆ ಹೇಳಿದ್ರೆ ಐ ಆಮ್ ಶ್ಯೂರ್ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಥ್ಯಾಂಕ್ ಯು, ಲವ್ ಯು ಆಲ್. ಕಣಕಣದಲ್ಲೂ ಕನ್ನಡ.